ರಾಯಚೂರಿನಲ್ಲಿ ನಕಲಿ ವೈದ್ಯನ ಇಂಜೆಕ್ಷನ್ಗೆ 9ನೇ ತರಗತಿ ಬಾಲಕಿ ಬಲಿ. ಚಿಕಿತ್ಸೆ ನೀಡಿದ ಉತ್ತಮ ಕುಮಾರ್ ಸರ್ಕಾರ್ ಪೊಲೀಸ್ ವಶಕ್ಕೆ. ಮಸ್ಕಿ ತಾಲೂಕಿನ ಅಮಿನಗಡ ಗ್ರಾಮದ 13 ವರ್ಷದ ಸಿಂಧು ಎಂಬ ಬಾಲಕಿ ಜ್ವರದ ಚಿಕಿತ್ಸೆಗಾಗಿ ಉತ್ತಮ ಕುಮಾರ್ ಸರ್ಕಾರ್ ಎಂಬಾತನ ಬಳಿ ತೆರಳಿದ್ದಳು. ವೈದ್ಯ ನೀಡಿದ ಇಂಜೆಕ್ಷನ್ ಪಡೆದ ನಂತರ ಬಾಲಕಿಯ ದೇಹದ ಮೇಲೆ ವಿಚಿತ್ರ ಗುಳ್ಳೆಗಳು ಕಾಣಿಸಿಕೊಂಡಿದ್ದು ತೀವ್ರ ನೋವಿನಿಂದ ನರಳಾಡಿದ್ದಾಳೆ. ಪರಿಸ್ಥಿತಿ ಬಿಗಡಾಯಿಸಿದ ಕೂಡಲೇ ಪೋಷಕರು ಬಾಲಕಿಯನ್ನು ಮಾನ್ವಿ ಆಸ್ಪತ್ರೆಗೆ ದಾಖಲಿಸಿದರಾದರೂ ಚಿಕಿತ್ಸೆ ಫಲಕಾರಿಯಾಗದೆ ಬಾಲಕಿ ಸಾವನ್ನಪ್ಪಿದ್ದಾಳೆ. ಮೃತ ಬಾಲಕಿಯ ಪೋಷಕರು ಉತ್ತಮ ಕುಮಾರ್ ಸರ್ಕಾರ್ ನಕಲಿ ವೈದ್ಯ ಎಂದು ಗಂಭೀರವಾಗಿ ಆರೋಪಿಸಿದ್ದು ಆತನ ಅವೈಜ್ಞಾನಿಕ ಚಿಕಿತ್ಸೆಯೇ ಸಾವಿಗೆ ಕಾರಣ ಎಂದಿದ್ದಾರೆ. ಘಟನೆ ಸಂಬಂಧ ಕವಿತಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಆರೋಪಿ ವೈದ್ಯನನ್ನು ವಶಕ್ಕೆ ಪಡೆದು ತನಿಖೆ ಮುಂದುವರೆಸಿದ್ದಾರೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸೌರಂ ಟಿವಿ.